ಕಾಂಗ್ರೆಸ್ ಪಕ್ಷದ ಸಾಗರೋತ್ತರ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಸ್ಯಾಮ್ ಪಿತ್ರೋಡ ಅಂದರೆ ಅಲಿಯಾಸ್ ಸತ್ಯನಾರಾಯಣ್ ಗಂಗಾರಾಮ್ ಪಿತ್ರೋಡ ಅವರು ಈ ಹಿಂದೆ ಪ್ರಧಾನಮಂತ್ರಿಗಳಾಗಿ ಕೆಲಸ ಮಾಡಿದಂಥ ದಿವಂಗತ ರಾಜೀವ್ ಗಾಂಧಿ ಮತ್ತು ಮನಮೋಹನ್ ಸಿಂಗ್ ಅವರಿಗೆ ದೂರಸಂಪರ್ಕ ಇಲಾಖೆ ಸಲಹೆಗಾರರಾಗಿ ಕೆಲಸ ಮಾಡಿದಂಥವ್ರು. ಅವರು ಇವತ್ತು ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರಿಗೆ ಅತ್ಯಂತ ಆಪ್ತರಾಗಿ ಗುರುತಿಸ್ಕೊಂಡಿರ್ತಕ್ಕಂಥವ್ರು. ಆ ಪಕ್ಷದ ಸಾಗರೋತ್ತರ ಘಟಕದ ಅಧ್ಯಕ್ಷರಾಗಿ ಕೂಡ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು. ಇವರು 1991ರಲ್ಲಿ ಮುಂಬೈಯಲ್ಲಿ ಫೌಂಡೇಶನ್ ಫಾರ್ ರಿವಿಟಲೈಸೇಷನ್ ಆಫ್ ಲೋಕಲ್ ಹೆಲ್ತ್ ಟ್ರೆಡಿಷನ್ ಅನ್ನೋ ಒಂದು ಹೆಸರಲ್ಲಿ ಒಂದು ಸಂಘದ ನೋಂದಣಿಯನ್ನು ಮಾಡಿಸ್ಕೊಳ್ತಾರೆ. 1996ರಲ್ಲಿ BBMP ವ್ಯಾಪ್ತಿಯಲ್ಲಿರ್ತಕ್ಕಂಥ ಈಗಿನ BBMP ವ್ಯಾಪ್ತಿಯಲ್ಲಿರ್ತಕ್ಕಂಥ ಯಲಹಂಕ ಬಳಿ ಇರ್ತಕ್ಕಂಥ ಜಾರಕಬಂಡೆ ಕಾವಲಿನ B ಬ್ಲಾಕ್ನ 5 ಹೆಕ್ಟೇರ್ನಷ್ಟು ವಿಸ್ತೀರ್ಣದ ಮೀಸಲು ಪ್ರದೇಶ ಅಂದರೆ ಸುಮಾರು 12 ಎಕರೆ 35 ಗುಂಟೆ 13 ಎಕರೆಗಳಷ್ಟು ವಿಸ್ತೀರ್ಣದ ಪ್ರದೇಶವನ್ನು ಅವರಿಗೆ 5 ವರ್ಷಗಳ ಗುತ್ತಿಗೆಗೆ ಗಿಡಮೂಲಿಕೆ ಸಸ್ಯಗಳ ಸಂಶೋಧನೆ ಮತ್ತು ಸಂರಕ್ಷಣೆ ಆ ಹೆಸರಿನಲ್ಲಿ ಅವರಿಗೆ ಕೊಡ್ತಾರೆ. ಅಲ್ಲಿ ಇವರು ಅದಾದ ನಂತರ 2001ಕ್ಕೆ ಅವರ ಗುತ್ತಿಗೆ ಅವಧಿ ಮುಗಿಯುತ್ತೆ. 2010ರಲ್ಲಿ ಇವರು ಬೆಂಗಳೂರಿನಲ್ಲಿ ಅದನ್ನು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಬೆಂಗಳೂರಿನಲ್ಲಿ ಮುಂಬೈಯಲ್ಲಿ ರಿಜಿಸ್ಟರ್ ಆಗಿರ್ತಕ್ಕಂಥ ಸಂಸ್ಥೆಗೆ ಬೆಂಗಳೂರು ಮಹಾನಗರದಲ್ಲಿ ಕೊಟ್ಟಿರ್ತಕ್ಕಂಥದ್ದೇ ಒಂದು ದೊಡ್ಡ ಅಪರಾಧ ರಾಜ್ಯ ಅರಣ್ಯ ಇಲಾಖೆ. ಆದರೆ ಅದಾದ ನಂತರ 2010ರಲ್ಲಿ ಹಲವಾರು ಆರೋಪಗಳು ಕೇಳಿ ಬಂದಿದ್ದು ಅವರು ಮಾಡಿಸ್ಕೊಳ್ತಾರೆ, ಬೆಂಗಳೂರಲ್ಲಿ ಮಾಡಿಸ್ಕೊಳ್ತಾರೆ. ಇದಾದ ನಂತರ 2001ಕ್ಕೆ ಅವರ ಗುತ್ತಿಗೆ ಅವಧಿ 5 ವರ್ಷಗಳ ಗುತ್ತಿಗೆ ಅವಧಿ ಮುಗಿದ ನಂತರ 10 ವರ್ಷಗಳ ಅವಧಿಗೆ ಅದನ್ನು ವಿಸ್ತರಣೆ ಮಾಡಿ ಅಂತ ಹೇಳಿ ಅವ್ರು ಕೇಳಿಕೊಂಡಾಗ ರಾಜ್ಯ ಅರಣ್ಯ ಇಲಾಖೆ ಇನ್ನೂ ಮುಂದಿನ 10 ವರ್ಷಗಳ ಕಾಲ ಆ ಒಂದು ಗುತ್ತಿಗೆ ಅವಧಿಯನ್ನು ವಿಸ್ತರಿಸಿ ಅವರಿಗೆ ಗುತ್ತಿಗೆ ಅವಧಿಯನ್ನು ಮಾಡಿಕೊಡುತ್ತೆ. 2011ಕ್ಕೆ ಅವರ ಗುತ್ತಿಗೆ ಅವಧಿ ಮುಗಿದು ಕಳೆದ 14-14.5 ವರ್ಷಗಳಿಂದ ಅವರ ಗುತ್ತಿಗೆ ಅವಧಿ ಮುಗಿದ ನಂತರ ಅವರು ಅಕ್ರಮವಾಗಿ ಸುಮಾರು 150 ಕೋಟಿಗೂ ಹೆಚ್ಚು ಸರ್ಕಾರಿ ಮೌಲ್ಯದ 400 ಕೋಟಿ ರೂಪಾಯಿಗೂ ಹೆಚ್ಚು ಮಾರುಕಟ್ಟೆ ಮೌಲ್ಯದ ಈ ಒಂದು ಮೀಸಲು ಅರಣ್ಯ ಪ್ರದೇಶ ಅತ್ಯಮೂಲ್ಯವಾದಂಥ ಸರ್ಕಾರಿ ಸ್ವತ್ತನ್ನು ತಮ್ಮ ಸುಪರ್ದಲ್ಲಿಟ್ಕೊಂಡು ಅಲ್ಲಿ ಅಪರೂಪದ ಗಿಡಮೂಲಿಕೆ ಸಸ್ಯಗಳ ಉತ್ಪನ್ನಗಳನ್ನು ಮತ್ತು ಔಷಧಿ ಸಸ್ಯಗಳ ಉತ್ಪನ್ನಗಳನ್ನು ಮಾರಾಟ ಮಾಡ್ತಾ ಪ್ರತಿ ವರ್ಷ 5-6 ಕೋಟಿ ರೂಪಾಯಿಗೂ ಹೆಚ್ಚು ಹಣವನ್ನು ಅಕ್ರಮವಾಗಿ ಗಳಿಸ್ತಾ ಇರುವಂಥ ವಿಷಯ ನಮ್ಮ ರಾಜ್ಯ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟ ಹಲವಾರು ದೂರುಗಳನ್ನು ಕೊಟ್ಟರೂ ಕೂಡ ಯಾವುದೇ ಪ್ರಯೋಜನ ಆಗದೆ ಇವ್ರ ವಿರುದ್ಧ ಯಾವುದೇ ಕ್ರಮ ತಗೊಂಡಿಲ್ಲ. ಅದಲ್ಲದೆ ರಾಜ್ಯ ಅರಣ್ಯ ಇಲಾಖೆ ಈ ಒಂದು ಗುತ್ತಿಗೆ ಅವಧಿ ಮುಗಿದು 14.5 ವರ್ಷಗಳಾದರೂ ಕೂಡ ಇಲ್ಲಿವರೆಗೆ ಕೇಂದ್ರ ಸರ್ಕಾರದ ಅರಣ್ಯ ಮತ್ತು ಪರಿಸರ ವಿಜ್ಞಾನ ಇಲಾಖೆ ಅದರ ಬಗ್ಗೆ ಮಾಹಿತಿಯನ್ನು ಕೊಡದೆ ರಾಜ್ಯ ಅರಣ್ಯ ಇಲಾಖೆಯು ತುಂಬ ದೊಡ್ಡ ತಪ್ಪನ್ನು ಮಾಡಿರೋ ಹಿನ್ನೆಲೆಯಲ್ಲಿ ಇವತ್ತು ಸ್ಯಾಮ್ ಪಿತ್ರೋಡ ಅವರು ಕಳೆದ 14.5 ವರ್ಷಗಳಿಂದ ಇಂಥ ಅಮೂಲ್ಯ ಸ್ವತ್ತನ್ನು ಕಾನೂನು ಬಾಹಿರ ತಮ್ಮ ಸುಪರ್ದಿಯಲ್ಲಿ ಇಟ್ಕೊಂಡು ಪ್ರತಿ ವರ್ಷ 5-6 ಕೋಟಿಗೂ ಹೆಚ್ಚು ಹಣವನ್ನು ಆ ಗಿಡಮೂಲಿಕೆ ಸಸ್ಯಗಳ ಉತ್ಪನ್ನಗಳ ಮಾರಾಟದಿಂದ ಸಂಪಾದನೆ ಮಾಡ್ತಾರೋ ಸಂಬಂಧಪಟ್ಟಾಗ ಇವತ್ತು ಸಂಪೂರ್ಣ ದಾಖಲೆಗಳು ಸಹಿತ ನಾನು ಇವತ್ತು ಜಾರಿ ನಿರ್ದೇಶನಾಲಯದಲ್ಲಿ ಮತ್ತು ಲೋಕಾಯುಕ್ತದ ADGP ಅವರಿಗೆ ದೂರನ್ನು ಕೊಟ್ಟು ಇವರ ವಿರುದ್ಧ ವಂಚನೆ, ಭ್ರಷ್ಟಾಚಾರ, ಸರ್ಕಾರಿ ಆಸ್ತಿ ಕಬಳಿಕೆ, ಅಧಿಕಾರ ದುರುಪಯೋಗ ಮತ್ತು ನಕಲಿ ದಾಖಲೆ ತಯಾರಿಕೆ ಪ್ರಕರಣಗಳನ್ನು ದಾಖಲು ಮಾಡಿದ್ದೇನೆ. ಹಾಗೆ ನಾನು ಇವತ್ತು ADGP ಅವರಿಗೆ ಒಂದು ಮನವಿ ಮಾಡಿಕೊಂಡಿದ್ದೇನೆ. ನೀವು ಕೂಡಲೇ ಅವ್ರ ವಿರುದ್ಧ FIR ದಾಖಲು ಮಾಡಿ ಇವರ ವಿರುದ್ಧ ಕ್ರಮ ತಗೊಂಡು ಕೂಡಲೇ ಅರಣ್ಯ ಇಲಾಖೆಯ ಸಂಪತ್ತನ್ನು ವಾಪಸ್ಸು ತಗೊಳ್ಳುವಂಥ ನಿಟ್ಟಿನಲ್ಲಿ ನೀವು ಕೆಲಸ ಮಾಡಬೇಕು ಅಂತ ಹೇಳಿದ್ದೀನಿ. ಇನ್ನು 15 ದಿನಗಳ ನಂತರ ನಾನು ಇವರಿಗೆ ದೂರು ಕೊಟ್ಟು 15 ದಿನಗಳ ನಂತರ ಕರ್ನಾಟಕ ಲ್ಯಾಂಡ್ ಗ್ರಾಬಿಂಗ್ ಪ್ರೊಹಿಬಿಷನ್ ಸ್ಪೆಷಲ್ ಕೋರ್ಟ್ನಲ್ಲಿ ಅಂದರೆ ಸರ್ಕಾರಿ ನೆಲ ಕಬಳಿಕೆ ನಿಗ್ರಹ ವಿಶೇಷ ನ್ಯಾಯಾಲಯದಲ್ಲಿ ದೂರನ್ನು ಕೂಡ ದಾಖಲು ಮಾಡ್ತಾ ಇದ್ದೇನೆ. ಇವ್ರ ಜೊತೆಗೆ ಎಲ್ಲ ರೀತಿಯ ಸಹಕಾರ ಕೊಟ್ಟಿರ್ತಕ್ಕಂಥ ಅರಣ್ಯ ಇಲಾಖೆಯ ಹಿಂದಿನ ಅಪರ ಮುಖ್ಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಜಾವೇದ್ ಅಖ್ತರ್ ಅವರು ಈಗ ಅವರು ನಿವೃತ್ತರಾಗಿದ್ದು ಈಗ ಅವರು ಕರ್ನಾಟಕ ಸ್ಟೇಟ್ ಎಲೆಕ್ಟ್ರಿಸಿಟಿ ರೆಗ್ಯುಲೇಟರಿ ಕಮಿಷನ್ನ ಚೇರ್ಮನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರ ಜೊತೆಗೆ ಪ್ರಧಾನ ಅರಣ್ಯ ಸಂರಕ್ಷಣಾಧಿಕಾರಿಗಳಿಗೆ ಕೆಲಸ ಮಾಡ್ತಾ ಇರ್ತಕ್ಕಂಥ ಸಂಜಯ್ ಮೋಹನ್ ಮತ್ತು RK ಸಿಂಗ್ ಅವರ ವಿರುದ್ಧ, ಹಾಗೆ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ SS ರವಿಶಂಕರ್ ಮತ್ತು N ರವೀಂದ್ರ ಕುಮಾರ್ ಅವರ ವಿರುದ್ಧ ನಾನು ದೂರುಗಳನ್ನು ದಾಖಲು ಮಾಡಿದ್ದೇನೆ.